ಒಂದು ದೈವಿಕ ಅನುಗ್ರಹ ಅಂತ ಒಂದು ಇತ್ತು ಅಂದರೆ ಎಲ್ಲವೂ ಪ್ರಯತ್ನ ಪಡ್ತೀವಿ. ಮಕ್ಕಳಿಗೋಸ್ಕರ ಟ್ಯೂಷನ್ ಫೀಸ್ ಕಟ್ತೀವಿ, ಕಾಲೇಜ್ನಲ್ಲಿ ಚೆನ್ನಾಗಿ ಕೋಚಿಂಗ್ ಕೊಡಿಸ್ತೀವಿ. ತಂದೆಗೆ ಗುರುವಾಗಿರುವಂಥ ಸುಬ್ರಹ್ಮಣ್ಯ ದೇವಸ್ಥಾನದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸ್ವಾಮಿ ಮಲೈ ಅಂತ ಇರುವಂಥ ದೇವಸ್ಥಾನದಲ್ಲಿ ಹೋಗಿ ಇಲ್ಲಿ ಇಂಪಾರ್ಟೆಂಟ್ ವಿಚಾರ ಹೇಳ್ತಿದ್ದೀನಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಹೋಗ್ತಾರೆ. ಅವರ ಜನ್ಮ ದಿನ ಅವತ್ತೇ ಹೋಗಬೇಕು. ಮಂಗಳವಾರ ಚೆನ್ನಾಗಿಲ್ಲ, ಶನಿವಾರ ಚೆನ್ನಾಗಿಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀರಾ? ಅವರು ಯಾವುದೇ ಜನ್ಮದ ದಿನದಂದು ಹುಟ್ಟಿರುವಂಥ ದಿನದಲ್ಲಿ ನೀವು ಆ ಕ್ಷೇತ್ರಕ್ಕೆ ಹೋಗಬೇಕು. ಸ್ವಾಮಿ ಮಲೈ ದೇವಸ್ಥಾನಕ್ಕೆ ಹೋಗಿ ನೀವು ಆ ಒಂದು ಔರಾದಲ್ಲಿ ಹೋಗಬೇಕು, ಆ ಒಂದು ಶಕ್ತಿ ಸ್ಥಳಕ್ಕೆ ಹೋಗಬೇಕು. ಆ ಶಕ್ತಿ ಸ್ಥಳಕ್ಕೆ ಹೋಗಿ ಮನೆಯಲ್ಲಿ ಪ್ರತಿದಿನ ಕೂಡ ಕುಂಕುಮ ತಂದಿದ್ರೆ ಹಣೆಗೆ ಒಂದು ಚೂರು ಕುಂಕುಮವನ್ನು ಇಟ್ಕೊಂಡು ಓದೋದಕ್ಕೆ ಪ್ರಾರಂಭ ಮಾಡಲಿಕ್ಕೆ ಹೇಳಿ. ಗಣಪತಿಯ ಮುಂದೆ, ವಿಘ್ನ ನಿವಾರಣೆ ಮುಂದೆ ಅವರು ಬಸ್ಗೆಯನ್ನು ಹೊಡಿತಾ ಇದ್ರು. ಇವತ್ತು ಅದನ್ನ ಸೂಪರ್ ಪವರ್ ಬ್ರೈನ್ ಯೋಗ ಅಂತ ಹೇಳಿದ್ದಾರೆ. ಈ ಹೂವಿನಲ್ಲೇ ಮಾಡಿರುವಂಥ ಔಷಧಿಗಳನ್ನ ಕೂಡ ಸ್ವೀಕಾರ ಮಾಡಿದಾಗ, ಉದಾಹರಣೆಗೆ ಚೆಸ್ಟ್ನಟ್ ಬಡ್ ಅಂತ ಕರೀತೀವಿ. ಈ ಚೆಸ್ಟ್ನಟ್ ಬಡ್ ಏನ್ ಮಾಡತ್ತೆ ಅಂದ್ರೆ, ಸೊ ಆ ದೂಷಣೆಗೆ ಬಿಲ್ಲೋ ಅಂತ ಔಷಧಿ ಬರುತ್ತೆ. ಅದಕ್ಕೂ ಕೂಡ ಒಂದು ಹೂವಿನ ಔಷಧಿ ಇದೆ. ವಾಲ್ನಟ್ ಅನ್ನೋ ಒಂದು ಹೂವಿನ ಔಷಧಿಯನ್ನು ನಿಮಗೆ ಮಕ್ಕಳಿಗೆ ಕೊಡ್ತಾ ಬಂತು ಅಂದ್ರೆ. ನಮಸ್ಕಾರ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಪ್ರತಿಯೊಬ್ಬ ತಂದೆ ತಾಯಿಗಳು ತಮ್ಮ ಮಕ್ಕಳು, ಮಗ ಅಥವಾ ಮಗಳು ಉನ್ನತ ಎಜುಕೇಷನ್ನಲ್ಲಿ ಸಕ್ಸಸ್ ಆಗಬೇಕು ಅಂತ ಇಷ್ಟಪಡ್ತಾರೆ. ಯಾರಿಗಿಷ್ಟ ಇಲ್ಲ ಹೇಳಿ? ನಾನು ಓದಿಲ್ಲ, ನನ್ನ ಮಕ್ಕಳನ್ನು ಓದಲಿ, ನನ್ನ ಮಗ ಡಾಕ್ಟ್ರ್ ಆಗಲಿ, ನನ್ನ ಮಗ ಇಂಜಿನಿಯರ್ ಆಗಲಿ, IAS ಆಗಲಿ, IPS ಆಗಲಿ, ಈ ಥರ ಅನೇಕ ಕನಸುಗಳನ್ನ ಕಂಡಿರ್ತಾರೆ. ಇನ್ನು ಕೆಲವರು ಬಿಸ್ನೆಸ್ಸಲ್ಲೂ ಕೂಡ ಚೆನ್ನಾಗಾಗಲಿ ಅಂತ ಕೂಡ ಪ್ರತಿಯೊಬ್ಬ ತಂದೆ ತಾಯಿ ಇನ್ಕ್ಲೂಡಿಂಗ್ ನಾನು ಕೂಡ ಆಸೆ ಪಡುವಂಥದ್ದು. ಇದು ಸತ್ಯ ತಾನೇ? ಸೊ ಈ ಸತ್ಯ ಇರಬೇಕಾದ್ರೆ ಈ ಸತ್ಯಕ್ಕೆ ನಾವು ಏನು ಪರಿಹಾರವನ್ನು ಮಾಡ್ಬೋದು? ಯಾಕೆಂದರೆ ಮಕ್ಕಳಿಗೆ ಎಜುಕೇಷನ್ಗೋಸ್ಕರ ಭಾಳಷ್ಟು ನಮ್ಮ ಜೀವನವನ್ನೇ ಸ್ಪೆಂಡ್ ಮಾಡ್ತೇವೆ. ಅಂದರೆ ಅವರ ವಿದ್ಯಾಭ್ಯಾಸಕ್ಕೆ ನಾವು ಕೆಲಸವನ್ನು ಮಾಡ್ತೇವೆ. ಮನೆಯ ಮಡದಿ ಆಗಿತ್ತು ಅಂದರೆ, ಹೆಂಗಸು ಆಗಿತ್ತು ಅಂದರೂ ಕೂಡ ಆಕೆ ಕೂಡ ಇವತ್ತು ಕೆಲಸನೂ ಮಾಡ್ತಾರೆ, ಪ್ಲಸ್ ಮಕ್ಕಳ ಅಭ್ಯುದಯಕ್ಕಾಗಿ ಸರ್ವಸ್ವವನ್ನು ಧಾರೆಯನ್ನು ಎರಿತಾರೆ. ಹಾಗಾಗಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಕೆಲವೊಂದು ಸಲ ಮಕ್ಕಳು ಡಿಸಪಾಯಿಂಟ್ ಮಾಡಿದಾಗ ತಂದೆ ತಾಯಿಗಳಿಗೆ ಬಹಳ ಬೇಸರ ಆಗುತ್ತೆ. ಹಾಗಂತೇಳಿ ಮಕ್ಕಳು ಡಿಸಪಾಯಿಂಟ್ ಮಾಡ್ತಾರೆ ಅಂತ ಅವರು ತಪ್ಪು ಅಂತ ನಾನು ಹೇಳಲಿಕ್ಕಿಲ್ಲ, ಹೊರಟಿಲ್ಲ. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ತಮ್ಮ ತಂದೆ ತಾಯಿಗಳ ಕಷ್ಟವನ್ನು ನೋಡಿ ತಾವು ಕೂಡ ಚೆನ್ನಾಗಿ ಓದಿ ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕು ಅಂತ ಕೆಲವರು ಇರ್ತಾರೆ. ಇನ್ನು ಕೆಲವರು ಸ್ವಲ್ಪ ಆಟ ಆಡೋರು ಇರ್ತಾರೆ. ಜೀವನದಲ್ಲಿ ಹಗಲು ಇರುತ್ತೆ, ರಾತ್ರಿನೂ ಇರುತ್ತೆ. ಇದು ಪರಮ ಸತ್ಯ. ಆದರೆ ಆಸೆಯನ್ನು ಈಡೇರಿಸ್ಕೊಬೇಕು ಅಂದರೆ ಏನು ಮಾಡಬಹುದು ಅಂತ ತಿಳ್ಕೊಬೇಕು ಅಂದರೆ, ಎಸ್ಪೆಷಲಿ ಈ ನೀಟ್ ಎಕ್ಸಾಮ್ ಬಂದಾಗ ಅಪ್ಪ ಅಮ್ಮಂದ್ರಿಗೂ ಟೆನ್ಷನ್. ಯಾಕೆಂದರೆ ಮಕ್ಕಳು PUC ಹಾಕಿದಾಗಲಿಂದನೂ ಇವತ್ತಂತೂ ಗೊತ್ತೇ ಇದೆ, ಸಾಕಷ್ಟು ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳೇ ಫಸ್ಟ್ ಇಯರಿಂದನೇ ಆ ಮಕ್ಕಳಿಗೆ ಪ್ರಿಪ್ರೇಷನ್ ಅಂತ ಕೊಡ್ತಾ ಆ ಒಂದು ಪಿಯರ್ ಪ್ರೆಷರ್ನ ಕ್ರಿಯೇಟ್ ಮಾಡಿರ್ತಾರೆ. ತಪ್ಪು ಅಂತಲೂ ನಾನು ಹೇಳ್ತಿಲ್ಲ. ಇವತ್ತಿರುವಂಥ ಆಧುನಿಕತೆ ಯುಗದಲ್ಲಿ ಆ ಒಂದು ಬೇಕಾಗಿರುವಂಥ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಅವ್ರನ್ನೂ ಪ್ರಿಪೇರ್ ಮಾಡಬೇಕು. ಆದರೆ ಇದ್ರ ಜೊತೆಗೆ ಒಂದು ದೈವಿಕ ಅನುಗ್ರಹ ಅಂತ ಒಂದು ಇತ್ತು ಅಂದರೆ ಎಲ್ಲವೂ ಪ್ರಯತ್ನ ಪಡ್ತೀವಿ. ಮಕ್ಕಳಿಗೋಸ್ಕರ ಟ್ಯೂಷನ್ ಫೀಸ್ ಕಟ್ತೀವಿ, ಕಾಲೇಜ್ನಲ್ಲಿ ಚೆನ್ನಾಗಿ ಕೋಚಿಂಗ್ ಕೊಡಿಸ್ತೀವಿ. ಆದರೂ ಕೂಡ ಸಮಥಿಂಗ್ ಎಕ್ಸ್ಟ್ರಾ ಬೇಕು ಅಂತ ಒಂಚೂರು ಆಸೆ ಇರುತ್ತಲ್ವ. ನನ್ನ ಮಗ ಫಸ್ಟ್ ಬರಬೇಕು, ನನ್ನ ಮಗಳು ಫಸ್ಟ್ ಬರಬೇಕು ಅಂತ ಆಸೆ ಇರೋರಿಗೆ ಒಂದು ಸಣ್ಣದಾಗಿರುವಂಥ ದೇವರ ಅನುಗ್ರಹ ಕೂಡ ಮಾಡಿಸೋದಿದ್ರೆ ಯಾವ ರೀತಿ ಇರುತ್ತೆ, ಯಾವ ದೇವರನ್ನು ಮೊರೆ ಹೋದರೆ ನಮಗೆ ಅನುಕೂಲ ಆಗತ್ತೆ ಅನ್ನೋ ವಿಚಾರದಲ್ಲಿ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಅನೇಕ ವಿಚಾರಗಳಲ್ಲಿ ಕೂಡ ವಿದ್ಯಾಭ್ಯಾಸಕ್ಕೆ ವಿದ್ಯಾ ಆರಂಭ ಮಾಡಬೇಕಾದ್ರೆ ಗಣಪತಿಯನ್ನು ಆರಾಧನೆ ಮಾಡೋದು ನಮಗೆಲ್ಲರಿಗೂ ಗೊತ್ತೇ ಇದೆ. ಹಾಗೆ ಸರಸ್ವತಿಯನ್ನು ಮಾಡೋದು ಕೂಡ ಗೊತ್ತಿದೆ. ಹಾಗೆ ಹಯಗ್ರೀವರನ್ನು ಕೂಡ ಮಾಡುವಂಥದ್ದಿದೆ. ಹಾಗೆ ಯಾವುದಾದರೂ ಗುರುಗಳನ್ನು ಸೇವೆ ಮಾಡ್ತಿದ್ರು ಕೂಡ ಆಗತ್ತೆ. ಅದೇ ರೀತಿಯಾಗಿ ನಮಗೆ ಸಾಕ್ಷಾತ್ ಮಗನೇ ತಂದೆಗೆ ಗುರುವಾಗಿರುವಂಥ ಸುಬ್ರಹ್ಮಣ್ಯ ದೇವಸ್ಥಾನದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಓಂಕಾರ ಪ್ರಣವ ಸ್ವರೂಪದ ಬಗ್ಗೆ ವಿಚಾರವಾಗಿ ತನ್ನ ತಂದೆಗೆ ತಿಳಿಸ್ಕೊಟ್ಟಂಥ ಕುಮಾರಸ್ವಾಮಿ ಅಥವಾ ಸುಬ್ರಹ್ಮಣ್ಯ ಏನಿದ್ದಾರೆ, ಈ ದೇವರ ಅನುಗ್ರಹವನ್ನು ಪಡೆದಾಗ
ಆ ವಿದ್ಯಾರ್ಥಿಗೆ ಬೇಕಾಗಿರುವಂಥ ಭವಿಷ್ಯತ್ತಿನಲ್ಲಿ ತಾವು ಚೆನ್ನಾಗಿ ಆಗೋದಕ್ಕೆ ಅನುಕೂಲ ಮಾಡಿಕೊಡೋದಕ್ಕೆ ಸ್ವಾಮಿ ಮಲೈ ಅಂತ ಇರುವಂಥ ದೇವಸ್ಥಾನದಲ್ಲಿ ಹೋಗಿ, ಇಲ್ಲಿ ಇಂಪಾರ್ಟೆಂಟ್ ವಿಚಾರ ಹೇಳ್ತಿದ್ದೀನಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಹೋಗ್ತಾರೆ, ಯಾವತ್ತಂದ್ರೆ ಅವತ್ತು ಹೋಗ್ತಾರೆ. ಆದರೆ ನೀವು ಯಾವಾಗ ಹೋಗಬೇಕು ಅನ್ನೋದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ನಾನು ಕಳೆದ ಬಾರಿ ಸಂಚಿಕೆಯಲ್ಲಿ ಕೂಡ ಹೇಳಿದ್ದೆ, ನಿಮ್ಮ ಮೊಬೈಲು ನನ್ನ ಮೊಬೈಲು ಕೂಡ ಕನೆಕ್ಟ್ ಮಾಡಬೇಕು ಅಂದರೆ ಎರಡೂ ಕೂಡ ಸರಿಯಾಗಿ ಚಾರ್ಜ್ ಆಗಿ ಇಬ್ರಿಗೂ ಮನಸ್ಥಿತಿನಲ್ಲಿ ಮಾತಾಡಬೇಕು ಅಂತ ಇದ್ದರೆ ಮಾತ್ರನೇ ಇಬ್ಬರೂ ಮಾತಾಡ್ತೀವಿ. ಯಾರಿಗಾದ್ರೂ ಇವನ್ ಕಾಲ್ ನಾನು ಅಟೆಂಡ್ ಮಾಡೋದು ಬೇಡ ಅಂತ ಅನ್ಸಿದ್ರು ಕೂಡ ನಾವು ಕಾಲ್ ಬೇಕಾದ್ರೆ ರಿಜೆಕ್ಟ್ ಮಾಡ್ಬೋದು. ಅದೇ ರೀತಿಯಾಗಿ ನೀವು ಕನೆಕ್ಟ್ ಆಗಬೇಕು ಅಂದರೆ ಸ್ವಾಮಿ ಮಲೈನಲ್ಲಿ ತನ್ನ ತಂದೆಗೆ ಗುರುವಾಗಿ ಬೋಧಿಸಿರುವಂಥ ಒಂದು ಶಕ್ತಿಯ ಸಂದರ್ಭದಲ್ಲಿ ಇರುವಂಥ ಸ್ಥಾನದಲ್ಲಿ ನಾವು ಆ ವಿದ್ಯಾರ್ಥಿಯ ಭವಿಷ್ಯತ್ಗೋಸ್ಕರ ಏನು ಮಾಡಬೇಕು ಅನ್ನೋದಾದರೆ ಅವರ ಜನ್ಮದಿನ ಅವತ್ತೇ ಹೋಗಬೇಕು. ನನಗಿಷ್ಟ ಬಂದಂಗೆ ನನ್ನ ಭಾನುವಾರ ರಜಾ ಇದೆ, ನನಗೆ ಇನ್ನೊಂದು ದಿನ ರಜಾ ಇದೆ ಅಂತ ಹೋಗೋದಲ್ಲ. ಆ ಜನ್ಮವಾರ ಅಂತ ಏನಿರುತ್ತೆ, ಭಾನುವಾರ ಹುಟ್ಟಿದ್ದರೆ ಭಾನುವಾರ ಹೋಗಬೇಕು, ಸೋಮವಾರ ಹುಟ್ಟಿದರೆ ಸೋಮವಾರ ಹೋಗಬೇಕು. ಹಾಗಂತೇಳಿ ಕೆಲವರು ಶನಿವಾರ ಹುಟ್ಟಿರ್ತಾರೆ, ಶನಿವಾರ ಹೋಗಬಹುದಾ ಅಂತ ಪ್ರಶ್ನೆ ಬಂತು ಅಂದರೆ, ಅಥವಾ ಮಂಗಳವಾರ ಹುಟ್ಟಿದ್ದಾರೆ ಅಂದರೆ ಒಂದು ಕ್ವಶನ್ ಮಾರ್ಕ್ ಬಂದರೆ, ಅವ್ರು ಹುಟ್ಟಿರೋದೇ ಶನಿವಾರ ಹುಟ್ಟಿರ್ಬೇಕಾದ್ರೆ ಅಥವಾ ಹುಟ್ಟಿರೋದೇ ಮಂಗಳವಾರ ಹುಟ್ಟಿರ್ಬೇಕಾದ್ರೆ ಯಾಕಪ್ಪ ನಾವು ಚಿಂತೆ ಮಾಡಬೇಕು, ಮಂಗಳವಾರ ಚೆನ್ನಾಗಿಲ್ಲ ಶನಿವಾರ ಚೆನ್ನಾಗಿಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀರಾ? ಅವ್ರು ಯಾವುದೇ ಜನ್ಮದ ದಿನದಂದು ಹುಟ್ಟಿರುವಂಥ ದಿನದಲ್ಲಿ ನೀವು ಆ ಕ್ಷೇತ್ರಕ್ಕೆ ಹೋಗಬೇಕು. ಸ್ವಾಮಿ ಮಲೈ ದೇವಸ್ಥಾನಕ್ಕೆ ಹೋಗಿ ಏನು ಮಾಡಬೇಕು, ಯಾವ ಸಮಯದಲ್ಲಿ ಹೋಗಬೇಕು, ಅದಕ್ಕೂ ಕೂಡ ವಿಶೇಷವಾಗಿರುವಂಥ ಸಮಯ ಉಂಟು. ನಮ್ಮ ಸಿದ್ಧರು ಅಂತ ಇದ್ದಾರೆ ತಮಿಳ್ನಾಡಲ್ಲಿ, ಸಿದ್ಧರು ಅಂತ ಇರೋವಂಥ ಇವ್ರೇನು ಮಾಡಿದ್ದಾರೆ ಅಂದರೆ ಪಂಚಪಕ್ಷಿ ಶಾಸ್ತ್ರ ಅಂತ ಕೊಟ್ಟರು. ಈ ಪಂಚಪಕ್ಷಿ ಶಾಸ್ತ್ರದಲ್ಲಿ ಆ 5 ಪಕ್ಷಿಗಳು ಅಂದರೆ ನಿಮ್ಮ ವಿದ್ಯಾರ್ಥಿ ಅಥವಾ ನಿಮ್ಮ ಮಗನ ಅಥವಾ ನಿಮ್ಮ ಮಗಳ ಪಕ್ಷಿ ಯಾವುದಿದೆ ಅಂತ ನೀವು ಚೂಸ್ ಮಾಡ್ಕೊಬೇಕು. ಯಾರ ಹತ್ರ ಚೂಸ್ ಮಾಡಬೇಕು? ಬಲ್ಲವರಿಂದ ತಿಳ್ಕೊಬೇಕು. ಯಾವುದೇ ಆದರೂ ನಾವೇ ಡಾಕ್ಟರ್ ಹತ್ರ ಹೋಯ್ತು ಅಂದರೆ ಸ್ಪೆಷಲೈಸ್ಡ್ ಡಾಕ್ಟರ್ ಹತ್ರ ಹೋಗ್ತೀವಿ. ಹಾಗೆಯೇ ಅಕೌಂಟ್ಸ್ ಹತ್ರ ಹೋಗಬೇಕು ಅಂದರೆ CA ಓದಿರೋರ ಹತ್ರ ಹೋಗ್ತೀವಿ. ಹಾಗೆಯೇ ಈ ಪಂಚಪಕ್ಷಿಯ ಶಾಸ್ತ್ರವನ್ನು ಬಲ್ಲವರ ಹತ್ರ ನೀವು ಹೋಗಿ ನಿಮ್ಮ ಮಗನ ಜನ್ಮದಿನದಂದು ಯಾವ ಸಮಯದಲ್ಲಿ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಪಂಚಪಕ್ಷಿ ಶಾಸ್ತ್ರದಲ್ಲಿ ನಿಪುಣನಾಗಿರೋರನ್ನ ನೀವು ಹೋಗಿ ಕನ್ಸಲ್ಟ್ ಮಾಡಿ ಆ ಸಮಯವನ್ನು ನಿಗದಿ ಮಾಡಿಕೊಂಡು ನೀವು ಆ ಸಮಯದಲ್ಲಿ ಆ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಹೇಳ್ತೀನಿ. ಹೋಗಲ್ಲಿ ಏನು ಮಾಡಬೇಕು? ಹೋಗಿ ಪೂಜೆಯನ್ನು ಮಾಡಿಸ್ಬೇಕು. ಯಾವ ರೀತಿಯಾದಂಥ ಪೂಜೆ? ನಿಮಗೆ ಯಾವುದು ಅನುಕೂಲ ಇದೆಯೋ ಆ ಅನುಕೂಲದ ಪೂಜೆಯನ್ನು ಮಾಡಿಸಿ. ನಾನು ಒಂದು ನಮಸ್ಕಾರ ಹಾಕಿದ್ರೆ ಸಾಕಾ? ಖಂಡಿತ ಸಾಕು. ಓಕೆ, ನಾನು ಕೊಟ್ಟಿರುವಂಥ ಸಮಯದಲ್ಲಿ ಅಥವಾ ಒಂದು ಪಂಚಪಕ್ಷಿ ಶಾಸ್ತ್ರದ ಸಮಯದಲ್ಲಿ ದೇವಸ್ಥಾನ ಬಾಗಿಲು ಮುಚ್ಚಿದ್ರೆ ಏನು ಮಾಡಬೇಕು ಅಂತ ಇದ್ರೂ ಕೂಡ ಏನು ಚಿಂತೆ ಬೇಡ. ಆ ದೇವಸ್ಥಾನ ಕ್ಷೇತ್ರದ ಬಾಗಿಲು ಮುಂದೆ ಹೋಗಿ ನಿಂತುಕೊಂಡು ಕೈ ಮುಕ್ಕೊಂಡು ನೀವು ಪ್ರಾರ್ಥನೆ ಮಾಡಿದ್ರೂ ಸಹ ವರ್ಕ್ ಆಗತ್ತೆ. ಯಾಕೆ ಅಂದರೆ ಎನರ್ಜಿ ಅಥವಾ ಫ್ರೀಕ್ವೆನ್ಸಿ ಅನ್ನೋದು ಎಲ್ಲ ಕಡೆ ಇರುತ್ತೆ. ನೀವು ಆ ಒಂದು ಔರಾದಲ್ಲಿ ಹೋಗಬೇಕು, ಆ ಒಂದು ಶಕ್ತಿ ಸ್ಥಳಕ್ಕೆ ಹೋಗಬೇಕು. ಆ ಶಕ್ತಿ ಸ್ಥಳಕ್ಕೆ ಹೋಗಿ ನೀವು ಮನಸ್ಸಿನಲ್ಲಿರುವಂಥ ಇಚ್ಛೆ ಏನಿದೆ, ಆಸೆ ಏನಿದೆ, ವಿದ್ಯೆಗೆ ಬೇಕಾಗಿರುವಂಥ ಜ್ಞಾನ, ಬುದ್ಧಿ, ಕಾನ್ಸಂಟ್ರೇಷನ್ ಕೊಟ್ಟು ನಾನು ಓದಿದ್ದನ್ನು ನಾನು ಎಕ್ಸಾಮಲ್ಲಿ ಬರೆಯುವಂಥದ್ದು ಮಾಡಿಸು ಅಂತ ಕೇಳಿಕೊಂಡ್ರೆ ಸಾಕು. ಇದಕ್ಕೆ ಮತ್ತೆ ಏನು ವಿಚಾರ ಇದೆ? ತಿಥಿ, ವಾರ, ಯೋಗ, ನಕ್ಷತ್ರ, ಕರ್ಣ ಅಂತ ಹೇಳಿ ನಾವು ಪಂಚಾಂಗದಲ್ಲಿ ಈ 5 ಶಾಸ್ತ್ರಗಳನ್ನು ನಾವು ವಿಚಾರ ಮಾಡ್ತೀವಿ. ಅಂದರೆ ನಿಮ್ಮ ಯಾವ ಗೋತ್ರ, ಯಾವ ನಕ್ಷತ್ರ, ಯಾವ ತಿಥಿ, ವಾರ, ಯೋಗ, ಕರ್ಣ ಇದನ್ನು ಕೂಡ ಹೇಳ್ಕೊಬೋದು. ಯಾರು? ಗೊತ್ತಿರೋರು. ಗೊತ್ತಿಲ್ಲದರೋರು ಏನು ಮಾಡಬೇಕು? ಎಷ್ಟೋ ಜನಕ್ಕೆ ತಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿರೋದಿಲ್ಲ. ಇಂಥವರು ಏನು ಮಾಡಬೇಕು? ಏನು ಮಾಡಬೇಡಿ, ನಿಮ್ಮ ತಂದೆ ತಾಯಿಯ ಹೆಸರನ್ನು ಹೇಳಿ, ನಿಮ್ಮ ತಂದೆ ತಾಯಿಯ ಹೆಸರು ಹೇಳಿ, ಇಂಥ ಜಾಗದಲ್ಲಿ ನಾನು ವಾಸವನ್ನು ಮಾಡುತ್ತಿದ್ದೇನೆ. ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಹುಬ್ಳಿ ಇರ್ಬೋದು, ಧಾರವಾಡದಲ್ಲಿ ಇರ್ಬೋದು. ಈ ಜಾಗದಲ್ಲಿ ನಾನು ವಾಸವಾಗಿರುವಂಥ ಸೋ ಅಂಡ್ ಸೋ ವ್ಯಕ್ತಿಯ ನನ್ನ ಹೆಸರು ಅಥವಾ ನನ್ನ ಮಗನ ಹೆಸರು, ನನ್ನ ಮಗಳ ಹೆಸರು, ಇವರ ಹೆಸರು, ಇಷ್ಟು ಏಜು, ಎಷ್ಟು ಏಜ್ ಇರುತ್ತೋ ಅಷ್ಟು ಏಜು. ಅಂದರೆ ಇದೊಂಥರ ಹೆಂಗೆ ಅಂದರೆ ನಿಮ್ಮ ಪಾಸ್ವರ್ಡ್ ಕೊಟ್ಟಂಗೆ. ಸೊ ನಿಮ್ಮ ತಂದೆ ತಾಯಿ ಹೆಸರು ಹೇಳಿ, ನಿಮ್ಮ ಹೆಸರು ಹೇಳ್ಕೊಳ್ಳಿ,
ನಿಮ್ಮ ಊರಿನ ಹೆಸರು ಹೇಳಿ, ನೀವು ಯಾವ ಜಾಗದಲ್ಲಿ ವಾಸ ಮಾಡಿದ್ದೀರಿ ಅಂತ ಹೇಳಿ, ನಿಮಗೆ ಎಷ್ಟು ಏಜ್ ಆಗಿರುತ್ತೋ ಅಷ್ಟು ಏಜನ್ನು ಹೇಳಿ ನೀವು ಅಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಪಂಚಪಕ್ಷಿ ಆ್ಯಕ್ಟಿವ್ ಇರುವಂಥ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡ್ಕೊಂಡು ಬಂದು ನಿಮ್ಮ ಮನೆಯಲ್ಲಿ ಓದೋದಕ್ಕೆ ಪ್ರಾರಂಭ ಮಾಡಿ. ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಬೇಡ ಅಂತ ಹೇಳಿದ್ರೆ ಏನಪ್ಪ ಅರ್ಥ ಅಂದರೆ, ಇನ್ನೇನು ನಾಳೆ ಸ್ವಲ್ಪ ದಿನದಲ್ಲಿ ಎಕ್ಸಾಮ್ ಇದೆ ಅಂತ ಹೇಳಿದಾಗ ಆವಾಗ ಹೋಗಿ ಎಲ್ಲ ಕಂಡ ದೇವರ ಹತ್ರ ಹೋಗಿ ಹರಕೆಯನ್ನು ಹೊತ್ಕೊಂಡು ನಾನು ಎಕ್ಸಾಮಲ್ಲಿ ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ಯಾರಿಗೆ ಆದರೂ ಕೂಡ ಕಷ್ಟ ಆಗುತ್ತೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮಗಳು ಇವಾಗಲೇ PUC ಇದ್ದಾರೆ ಅಂತ ಹೇಳಿದ್ರೆ, ಸೆಕೆಂಡ್ PUC ಇದ್ದಾರೆ ಅಂತ ಹೇಳಿದ್ರೆ ಪ್ರಾರಂಭದಲ್ಲೇ ಇದು ಯಾತಕ್ಕೋಸ್ಕರ ಈಗಲೇ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಈಗ ಇನ್ನು ನಿಮ್ಮ ಮಕ್ಕಳಿಗೆ ನೀವು ಈ ಕ್ಷಣದಲ್ಲಿ ಅಥವಾ ನಿಮಗೆ ಅನುಕೂಲ ಆದಾಗ ಅವರ ವಾರದೊಂದು ಹೋಗಿ ಆ ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದನ್ನು ಮಾಡ್ಕೊಂಡು ಬಂದು ಅಲ್ಲಿರುವಂಥ ಒಂದು ಕುಂಕುಮ ಇರ್ಬೋದು, ವಿಭೂತಿ ಇರ್ಬೋದು, ಏನು ಪ್ರಸಾದವನ್ನು ಸ್ವೀಕಾರ ಮಾಡಿಸ್ತಿರೋ ಅದನ್ನು ಸ್ವೀಕಾರ ಮಾಡ್ಕೊಂಡು ಬಂದು ಮನೆಯಲ್ಲಿ ಪ್ರತಿದಿನ ಕೂಡ ಕುಂಕುಮ ತಂದಿದ್ರೆ ಹಣೆಗೆ ಒಂದು ಚೂರು ಕುಂಕುಮವನ್ನು ಇಟ್ಕೊಂಡು ಓದೋದಕ್ಕೆ ಪ್ರಾರಂಭ ಮಾಡಲಿಕ್ಕೆ ಹೇಳಿ. ಇದರ ಜೊತೆಗೆ ನಮಗೆ ಅನೇಕ ವಿಚಾರಗಳು ಗೊತ್ತೇ ಇದೆ. ಪ್ರಾಣಾಯಾಮ ಮಾಡಬೇಕು ಅಂತ ಇದೆ. ಯಾತಕ್ಕೆ ಪ್ರಾಣಾಯಾಮ ಮಾಡಬೇಕು? ಪ್ರಾಣಾಯಾಮ ಮಾಡಬೇಕಾದ್ರೆ ನಮ್ಮಲ್ಲಿ ಮನಸ್ಸಿನಲ್ಲಿ ಇರುವಂಥ ಒಂದು ಟೆನ್ಷನ್ ಏನಿರುತ್ತೆ, ಓದಬೇಕು, ನಾನು ಓದಿದ್ದು ಅರ್ಥ ಆಗಲಿಲ್ಲ, ಇದನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ಉಸಿರಾಟದ ಮುಖಾಂತರವಾಗಿ ಕೂಡ ನಾವು ಸರಿ ಮಾಡ್ಬೋದು. ಹಾಗೆಯೇ ಬಸ್ಕಿ ಹೊಡೆಯೋದು ಅಂದರೆ ಗಣಪತಿ ದೇವಸ್ಥಾನದ ಮುಂದೆ ಹೋಗಿ ಏನು ಬಸ್ಕಿಯನ್ನು ಹೊಡಿತಾರೋ ಆ ರೀತಿಯನ್ನು ಬಸ್ಕಿಯನ್ನು ಹೊಡೆದಾಗಲೂ ಕೂಡ ಅದೇ ಶಾಸ್ತ್ರದಲ್ಲಿ ಗಣಪತಿಯ ಮುಂದೆ ವಿಘ್ನ ನಿವಾರಣೆ ಮುಂದೆ ಅವರು ಬಸ್ಕಿಯನ್ನು ಹೊಡಿತಾ ಇದ್ರು. ಇವತ್ತು ಅದನ್ನು ಸೂಪರ್ ಪವರ್ ಬ್ರೈನ್ ಯೋಗ ಅಂತ ಹೇಳಿದ್ದಾರೆ. ಯಾವಾಗ ನಿಮ್ಮ ಮಕ್ಕಳಿಗೆ ಓದೋದು ತುಂಬ ಓದಿಸಿ ಅವ್ರಿಗೆ ಓದೋದಕ್ಕೆ ಸ್ವಲ್ಪ ಒಂದ್ಸಲಿ ಕಸಿವಿಸಿ ಆಗೇ ಆಗುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಆ ಸಂದರ್ಭದಲ್ಲಿ ಒಂದು 5 ನಿಮಿಷ ರಿಲ್ಯಾಕ್ಸ್ ಮಾಡಿಸಿ ಬಸ್ಕಿಯನ್ನು ಹೊಡಿಸಿ. ನಿಮ್ಮ ಯೂಟ್ಯೂಬ್ಗಳಲ್ಲಿ ಕೂಡ ಆ ಸೂಪರ್ ಪವರ್ ಬ್ರೈನ್ ಯೋಗ ಅಂತ ಹೇಳಿದ್ರೆ ಹೇಗೆ ಮಾಡಬೇಕು ಅಂತ ಕೂಡ ಕೊಟ್ಟಿರ್ತಾರೆ. ಅದನ್ನು ಮಾಡಿ. ಇಲ್ಲ ಅಂತ ಹೇಳಿದ್ರೆ ಗೊತ್ತಿರೋರ ಹತ್ರ ತಿಳ್ಕೊಂಡು, ಯೋಗಾಸನ ತಿಳಿದಂಥವ್ರು ಅವ್ರ ಹತ್ರ ಅದನ್ನು ತಿಳಿಸ್ಕೊಡಿ. ಇದರ ಜೊತೆಗೆ ಪ್ರಕೃತಿಯಲ್ಲಿ ವಿಶೇಷವಾಗಿರುವಂಥ ಹೂವಿನ ಔಷಧಿಗಳು ಉಂಟು. ಈ ಹೂವಿನಲ್ಲೇ ಮಾಡಿರುವಂಥ ಔಷಧಿಗಳನ್ನು ಕೂಡ ಸ್ವೀಕಾರ ಮಾಡಿದಾಗ, ಉದಾಹರಣೆಗೆ ಚೆಸ್ಟ್ನಟ್ ಬಡ್ ಅಂತ ಕರಿತೀವಿ. ಈ ಚೆಸ್ಟ್ನಟ್ ಬಡ್ ಏನು ಮಾಡುತ್ತೆ ಅಂದರೆ, ನಾವು ಯಾವುದಾದ್ರೂ ಹೊಸ ವಿದ್ಯೆಗಳನ್ನು ಕಲಿಬೇಕಾದ್ರೆ ಆ ವಿದ್ಯೆಗಳನ್ನು ಕಲಿತಾಗ ಅಂದರೆ ಅರ್ಥ ಮಾಡಿಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅದನ್ನು ಗುರು ಅಂತಲೂ ಕೂಡ ಕರಿತೀವಿ. ಆ ಗುರು ಅನ್ನೋ ಔಷಧಿಯನ್ನು ಸ್ವೀಕಾರ ಮಾಡ್ತು ಅಂದರೆ ಯಾವ ರೀತಿಯಾಗಿ ನಿಮ್ಮ ಕ್ಲಾಸ್ ರೂಮಲ್ಲಿ ಟೀಚರ್ಸು ನಿಮಗೆ ಪಾಠ ಮಾಡಿದಾಗ ನಿಮಗೆ ಯಾವ ರೀತಿಯಾಗಿ ಅರ್ಥ ಆಗುತ್ತೋ ಆ ರೀತಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಚೆಸ್ಟ್ನಟ್ ಬಡ್ ಅಥವಾ ಗುರು ಅನ್ನೋ ಒಂದು ಹೂವಿನ ಔಷಧಿ ಅನುಕೂಲ ಮಾಡಿಕೊಡತ್ತೆ ಅಂತ ಹೇಳ್ತೀನಿ. ಅಥವಾ ಇನ್ನು ಕೆಲವ್ರಿಗೆ ಏನಿರುತ್ತೆ ಅಂದರೆ, ನಮ್ಮ ಟೀಚರೇ ಸರಿಯಾಗಿ ಪಾಠ ಮಾಡಲಿಲ್ಲ ಅಂತ ಹೇಳೋವಂಥದ್ದು ಇರುತ್ತೆ. ಇಲ್ಲಿ ಏನು ಮನುಷ್ಯನ ಒಂದು ಎಮೋಷನ್ ಬರುತ್ತೆ ಅಂದರೆ ದೂಷಣೆ ಅಂತ ಬರುತ್ತೆ. ಸೊ ಆ ದೂಷಣೆಗೆ ವಿಲ್ಲೋ ಅಂತ ಔಷಧಿ ಬರುತ್ತೆ. ಅದನ್ನು ಸ್ವೀಕಾರ ಮಾಡ್ತು ಅಂದರೂ ಕೂಡ ಅವರು ದೂಷಣೆ ಮಾಡ್ದಿರ ಓದೋದಕ್ಕೆ ಅನುಕೂಲ ಆಗುತ್ತೆ. ಇನ್ನೊಂದ್ಸಲಿ ಎಸ್ಕೇಪಿಸಮ್ ಮೆಂಟಾಲಿಟಿ ಇರುತ್ತೆ. ಈ ಎಸ್ಕೇಪಿಸಮ್ ಮೆಂಟಾಲಿಟಿ ಕೂಡ ಹೋಗೋದಕ್ಕೆ ಚೆಸ್ಟ್ನಟ್ ಬಡ್ ಅಂತ ಹೂವಿನ ಔಷಧಿ ಬರುತ್ತೆ. ಈ ಚೆಸ್ಟ್ನಟ್ ಬಡ್ ಹೂವಿನ ಔಷಧಿನ ತೊಗೊಂತು ಅಂದರೆ, ಬೇಡಪ್ಪ ನಾನು ಆಮೇಲೆ ಎಕ್ಸಾಮ್ ಇನ್ನು ಮುಂದೆ ಇದೆ ಅವಾಗ ಓದ್ಕೊತೀನಿ ಅಂತ ಹೇಳುವಂಥ ಮನಸ್ಥಿತಿ ಕೂಡ ಹೋಗಿ ಅವರು ಅವಾಗಿನ ಅವತ್ತಿನ ಪಾಠವನ್ನು ಅವತ್ತೇ ಓದ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನು ಕೆಲವರು, ನೀನು ಯಾಕಪ್ಪ ಫಸ್ಟ್ ಬರ್ತಿಲ್ಲ ಅಂದರೆ, ಇಲ್ಲ ನಮ್ಮ ಕ್ಲಾಸಲ್ಲಿ ಫಸ್ಟ್ ಬರೋದಕ್ಕೆ ಈ ವಿದ್ಯಾರ್ಥಿ ಇದ್ದಾನೆ, ಅವನೇ ಫಸ್ಟ್ ಬರೋದು, ನಾನು ಬರೋದಿಲ್ಲ ಅಂತ ಹೇಳೋವಂಥ ಮನಸ್ಥಿತಿ ಇರೋವಂಥವ್ರು ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ. ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅಂದರೆ ಲಾರ್ಚ್ ಅನ್ನೋ ಒಂದು ಹೂವಿನ ಔಷಧಿ ಇದೆ. ಈ ಲಾರ್ಚ್ ಅನ್ನೋ ಹೂವಿನ ಔಷಧಿಯನ್ನು ತೊಗೊತಾ ಬಂತು ಅಂದರೂ ಕೂಡ, ಇಲ್ಲ ನಾನು ಕೂಡ ಚೆನ್ನಾಗಿ ಓದ್ತೀನಿ, ನಮ್ಮ ಅಪ್ಪ ಅಮ್ಮನ ಆಸೆಯನ್ನು ಪೂರೈಸ್ತೀನಿ, ಅಥವಾ ನನಗೆ ಸೆಲ್ಫ್ ಗೋಲ್ ಇದೆ, ಓರಿಯೆಂಟೇಷನ್ ಇದೆ, ನನ್ನ ಜೀವನದಲ್ಲಿ ನಾನು ಉನ್ನತಿಯನ್ನು ಹೊಂದಬೇಕು, ನಾನು ಒಳ್ಳೆ ಡಾಕ್ಟರ್ ಆಗಬೇಕು ಅಥವಾ ಏನೋ ಒಂದು ಆಗಬೇಕು ಅಂತ ಬಯಸಿರುವಂಥ ಆ ಕಾನ್ಫಿಡೆನ್ಸ್ನ ಕೂಡ ಉತ್ಪತ್ತಿ ಮಾಡಿಕೊಳ್ಳಿಕ್ಕೆ, ಮನಸ್ಸಿನ ಒಳಗಿನಿಂದ ಭಾವನೆಯನ್ನು ಬರೋದಕ್ಕೆ ಕೂಡ ಅನುಕೂಲ ಮಾಡಿಕೊಡೋದಕ್ಕೆ ಲಾರ್ಚ್ ಅಂತ ಹೇಳುವಂಥದ್ದು ಕೂಡ ಇದೆ. ಹಾಗೆಯೇ ಇವತ್ತು ಇನ್ನೊಂದು ಮೊದಲು ಎಲ್ಲ ಅಪ್ಪ ಅಮ್ಮಂದ್ರ ಕಂಪ್ಲೇಂಟ್ ಏನಪ್ಪ ಇದೆ ಅಂದರೆ ಅಡಿಕ್ಷನ್ ಆಫ್ ಮೊಬೈಲ್ ಅಂತ ಹೇಳ್ತೀನಿ. ಸೊ ಮೊರತ್ತು ನನ್ನ ಮಕ್ಕಳು ಮೊಬೈಲ್ನಲ್ಲೇ ಕೂತಿರ್ತಾರೆ. ಅದನ್ನು ಏನು ನೋಡ್ತಾರೋ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ ನೋಡ್ತಾರೋ, ಫೇಸ್ಬುಕ್ ನೋಡ್ತಾರೋ, ಅಥವಾ
ಇನ್ನೇನು ಮಾಡ್ತಾ ಕೂತಿರ್ತಾರೋ ಅಥವಾ ರೀಲ್ಸ್ ಮಾಡ್ತಾ ಇರ್ತಾರೋ, ಇನ್ನೇನು ಓದ್ತಾ ಇದ್ದಾರೋ ಓದಿಲ್ವೋ, ಹೊರತು ಮೊಬೈಲ್ ಇಟ್ಕೊಂಡಿದ್ದಾರೆ ಅಂತ ಕಂಪ್ಲೇಂಟ್ ಮಾಡೋ ಅಂತ ಪ್ರತಿಯೊಬ್ಬರ ತಂದೆ ತಾಯಿಗಳು ಕೂಡ ಮಾಡಬೇಕಾಗಿರೋದಿಷ್ಟೇ. ಅದಕ್ಕೂ ಕೂಡ ಒಂದು ಹೂವಿನ ಔಷಧಿ ಇದೆ. ವಾಲ್ನಟ್ ಅನ್ನೋ ಒಂದು ಹೂವಿನ ಔಷಧಿಯನ್ನು ನಿಮಗೆ ಮಕ್ಕಳಿಗೆ ಕೊಡ್ತಾ ಬಂತು ಅಂದರೆ ಅಭ್ಯಾಸಗಳಿಂದ, ಯಾಕೆಂದರೆ ಒಂದು ಅಡಿಕ್ಷನ್ ಆಗೋಗಿರುತ್ತೆ. ಮೊಬೈಲ್ ಅನ್ನೋದು ಒಂದು ರೀತಿ ಫಸ್ಟು ಸ್ವಲ್ಪ ದಿನ ಸುಮ್ಮನೆ ಯೂಸ್ ಮಾಡಿರ್ತಾರೆ, ಆದರೆ ಅದನ್ನು ಆ ಜೀವನ ಪರ್ಯಂತ ಅದು ಎಕ್ಸಾಮ್ ಓದೋ ಟೈಮಲ್ಲಿ ಅಥವಾ ಯಾವಾಗಲೂ ಕೂಡ ಅದನ್ನು ಬಿಕಮ್ಸ್ ಅನ್ ಹ್ಯಾಬಿಟ್. ಸೊ ಆ ಹ್ಯಾಬಿಟ್ನ ಕಟ್ ಮಾಡೋದಕ್ಕೆ ಈ ವಾಲ್ನಟ್ ಅನ್ನೋ ಒಂದು ಹೂವಿನ ಔಷಧಿ ಅನುಕೂಲ ಮಾಡಿಕೊಡುತ್ತೆ. ಹಾಗೆ ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ಕೊಟ್ಟಿರುವಂಥ ಮೇಧಾ ಸೂಕ್ತ ಅಂತ ಇದೆ. ಮೇಧಾ ಸೂಕ್ತವನ್ನು ಹಾಕಿ ನಿಮ್ಮ ಮಕ್ಕಳಿಗೆ ಮೊಬೈಲ್ನಲ್ಲೋ ಅಥವಾ ನಿಮ್ಮ ಬೇರೆ ಒಂದು ನಿಮ್ಮ ಸಿಸ್ಟಮಲ್ಲಿ ಇತ್ತು ಅಂದರೆ ಮೇಧಾ ಸೂಕ್ತವನ್ನು ಸೈಲೆಂಟಾಗಿ ಮೆತ್ತಗೆ ಹಾಕಿ ನಿಮ್ಮ ವಿದ್ಯಾರ್ಥಿಗಳು ಓದೋವಂಥ ಒಂದು ರೂಮಲ್ಲಿರ್ಬೋದು, ಕೋಣೆಯಲ್ಲಿರ್ಬೋದು, ಆ ಮೇಧಾ ಸೂಕ್ತದ ವೈಬ್ರೇಷನ್ಸ್ ಕೂಡ ಅವರಿಗೆ ಸೂದಿಂಗ್ ವೈಬ್ರೇಷನ್ಸ್ನ ಸಿಗುತ್ತೆ. ಅಂದರೆ ಓದೋವಂಥ ಅಟ್ಮಾಸ್ಫಿಯರ್, ಆ ಸರಸ್ವತಿಯ ಅನುಗ್ರಹ ಮಾಡಿಕೊಡೋದಕ್ಕೂ ಅನುಕೂಲ ಮಾಡಿಕೊಡುತ್ತೆ. ಇನ್ನು ಅದೇ ರೀತಿಯಾಗಿ ವಿದ್ಯಾ ಗಣಪತಿ ಅಂತಲೂ ಇದೆ, ಮೇಧಾ ಗಣಪತಿ ಅಂತಲೂ ಇದೆ. ಆ ಗಣಪತಿ ತಂಬೂರಿಯನ್ನು ಹಿಡಿದಿರುವಂಥ ಗಣಪತಿ ಕೂಡ ಇದೆ. ಆ ತಂಬೂರಿ ಹಿಡಿದಿರುವಂಥ ಗಣಪತಿಯ ಮಂತ್ರಗಳನ್ನು ಕೂಡ ಬಲ್ಲವರಿಂದ ನೀವು ಅವರ ನಕ್ಷತ್ರಕ್ಕೆ, ಗೋತ್ರಕ್ಕೆ ಅನುಗುಣವಾಗಿ ಆ ಮಂತ್ರಗಳನ್ನು ಕೂಡ ಅವರಿಂದ ಪೂಜೆಯನ್ನು ಮಾಡಿಸಿ ಅಲ್ಲಿ ಸ್ವೀಕಾರ ಮಾಡಿರುವಂಥ ಪ್ರಸಾದವನ್ನು ನಿಮ್ಮ ಮಕ್ಕಳಿಗೆ ಕೊಡ್ತಾ ಬಂತು ಅಂದರೂ ಕೂಡ ವಿದ್ಯೆಯಲ್ಲಿ ಸಕ್ಸಸ್ ಆಗೋದಕ್ಕೆ ಗ್ಯಾರಂಟಿ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.